ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ತೋಟದ ಕಡೆ ಬಂದೆ. ನಮ್ಮ ತೋಟದ ವಾತಾವರಣ, ಇಲ್ಲಿನ ಹಸಿರು ನೋಡ್ತಿದ್ರೆ ದಿನ ಪೂರ್ತಿ ಇಲ್ಲೇ ಇರಬೇಕು ಅನಿಸುತ್ತೆ. ಸೊ ಬನ್ನಿ ಗೈಸ್, ನಮ್ಮ ತೋಟದಲ್ಲಿ ಏನಾಯಿತು ಅಂತ ತೋರಿಸ್ತೀನಿ. ಆಲ್ರೆಡಿ ಲೈಟಾಗಿ ಮಳೆ ಬರ್ತಾ ಇತ್ತು. ಸೊ ಒಂದು ಕಡೆ ಕೊಡೆ ಹಿಡ್ಕೊಂಡು ನಮ್ಮ ತೋಟದ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಹಾಗೆ ಮುಂದೆ ಹೋದಾಗ ನೋಡಿ, ಈ ಮೂರು ನಮ್ಮ ತೋಟದ ಪಂಪ್ ಶೆಡ್. ಅಲ್ಲೇ ಪಕ್ಕದಲ್ಲಿದ್ದ ಪೇರಳೆ ಮರದಲ್ಲಿ ಒಂದು ಹಣ್ಣು ಕಣ್ಣಿಗೆ ಬಿತ್ತು. ಈ ಮಳೆಯಲ್ಲಿ ನೆನೆದು ಮರದಿಂದ ತಕ್ಷಣ ಕಿತ್ತು ತಿನ್ನೋ ಆ ಫ್ರೆಶ್ ಪೇರಳೆ ಹಣ್ಣಿನ ರುಚಿನೇ ಬೇರೆ ಅಲ್ವಾ, ಏನಂತೀರ ಗೈಸ್? ಸೊ ಅದನ್ನ ಕೊಯ್ಯುವ ಅಂತ ಹೇಳಿ ಅದರ ಗೆಲ್ಲನ್ನು ಬಗ್ಗಿಸಿ ಹೇಗೋ ಹಣ್ಣನ್ನು ಕಿತ್ಕೊಂಡೆ. ಅಷ್ಟರಲ್ಲಿ ಜೋರು ಗಾಳಿ ಮಳೆ ಶುರುವಾಯಿತು. ಫುಲ್ ಕೆಸರೇ ಕೆಸರು ಗೈಸ್. ಒಂದು ಕಡೆಯಿಂದ ಅಮ್ಮ ಬಾ ಮನೆಗೆ ಹೋಗುವ ಅಂತ ಬೊಬ್ಬೆ ಹಾಕ್ಕೊಂಡೇ ಇದ್ದರು. ಯಾಕಂದರೆ ಗಾಳಿ ಮಳೆ ಬರುವಾಗ ತೋಟದಲ್ಲಿರೋದು ತುಂಬಾ ಡೇಂಜರ್. ಯಾಕಂದರೆ ಕಮ್ಮಿನ ಗಿಡ ಮತ್ತು ತೆಂಗಿನ ಮರ ಎಲ್ಲ ಇರೋದ್ರಿಂದ ಗಾಳಿಗೆ ಬಿದ್ದುಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮತ್ತೆ ಹೇಗೋ ಅಲ್ಲಿಗೆ ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಹಾಗೆ ತೋಟದ ಜಾದಿಕಾಯಿ ಅಂದರೆ ಕಾನಕಜೆ, ರಾಮಪತ್ರೆ ಅಂತ ಕರಿತೀವಲ್ಲ, ಸೊ ಆ ಗಿಡಗಳನ್ನ ಹೇಗಾಗಿದೆ ಅಂತ ನೋಡ್ತಾ ಇದ್ವಿ. ಸೊ ಇದನ್ನು ನಾವು ಅಲ್ಲಲ್ಲಿ ಸುಮಾರು ಗಿಡಗಳನ್ನ ನೆಟ್ಟಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ನಾವು ಅಡ್ಡ ಕಮ್ಮಿನ ತಟ್ಟೆಗಳನ್ನ ಹೊಡೆದಿರೋದು ನೀವು ನೋಡ್ತಿರ್ಬೋದು. ಇದು ಯಾಕಂದರೆ ಕಮ್ಮಿನ ಸೋಗೆ ಎಲ್ಲ ಬಿದ್ದರೆ ಗಿಡಗಳಿಗೆ ಪೆಟ್ಟಾಗತ್ತೆ ಹೇಳಿ ನಾವು ಈ ಥರ ಇದಕ್ಕೆ ಅಡ್ಡ ಕಟ್ಟಿದ್ದೇವೆ. ಎಲ್ಲ ಗಿಡಗಳನ್ನ ತೋರಿಸ್ತಾ ಹೋದರೆ ವಿಡಿಯೋ ತುಂಬಾ ಲೆಂತ್ ಆಗತ್ತೆ ಅಂತ. ಹಾಗೆ ಮಳೆ ಕೂಡ ಇತ್ತಲ್ವ, ಸೊ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಗೈಸ್. ಈ ಗಿಡಗಳನ್ನ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನೆಟ್ಟಿರೋದು. ಸೊ ಇನ್ನಷ್ಟು ಗಿಡಗಳನ್ನ ಈ ಸಲ ಕೂಡ ನೆಡಬೇಕು ಅಂತ ಅಲ್ಲಲ್ಲಿ ಗುಂಡಿಗಳನ್ನ ತೆಗೆದು ತಟ್ಟೆಗಳನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಮಳೆ ಚೆನ್ನಾಗಿ ಬರ್ತಿರೋದ್ರಿಂದ ಈ ಟೈಮಲ್ಲಿ ಗಿಡಗಳು ನೆಟ್ಟರೆ ತುಂಬ ಚೆನ್ನಾಗಿ ಬೇಗ ಚಿಗುರಿಕೊಳ್ತದೆ. ನೀವು ಕಾನಕಾಜಿ ಕೃಷಿ ಮಾಡ್ತಾ ಇದ್ದೀರಾ ಏನಂತ ಕಮೆಂಟ್ ಮಾಡಿ ಗೈಸ್. ಇನ್ನು ನಮ್ಮ ತೋಟದ ಪಕ್ಕದಲ್ಲೇ ಹರಿಯುವ ಹೊಳೆಯಲ್ಲಿ ಮಳೆಗೆ ನೀರು ಫುಲ್ ತುಂಬಿ ಹೇಗೆ ರಭಸದಿಂದ ಹರಿತಿದೆ ನೋಡಿ ಗೈಸ್. ಎಷ್ಟರ ಮಟ್ಟಿಗೆ ಅಂದರೆ ಇನ್ನು ಒಂದೆರಡು ಜೋರು ಮಳೆ ಬಂದರೆ ತೋಟಕ್ಕೂ ನೀರು ನುಗ್ಗೋ ಥರ ಇದೆ ನೋಡಿ. ಇಲ್ಲೇ ಪಕ್ಕದಲ್ಲಿ ಮೂಸಂಬಿ ಗಿಡ ಕೂಡ ಇದೆ ನೋಡಿ. ಮತ್ತು ಹಾಗೆ ಸ್ವಲ್ಪ ಈ ಕಡೆ ಬಂದಾಗ ನಮ್ಮ ಚಿಕ್ಕು ಮರ ನೋಡಿ ಗೈಸ್. ಇದರಲ್ಲಿ ಬೆಳೆದಿರೋ ಚಿಕ್ಕನ್ನು ಕೊಯ್ಯಲಿಕ್ಕೆ ಶುರು ಮಾಡಿದ್ವಿ. ನಾವು ಚಿಕ್ಕನ್ನು ಈ ಥರದ ದೋಟಿ ಕೊಯ್ಯಲಿಕ್ಕೆ ಅಂತ ಮಾಡಿದ್ವಿ. ಇದರಲ್ಲಿ ನೋಡಿ ಚಿಕ್ಕು ಹೇಗೆ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂತ. ಸೊ ಈ ಥರ ಚಿಕ್ಕು ಲಾಕ್ ಆಗ್ತದೆ ಇದರಲ್ಲಿ. ಇದನ್ನು ನಾವೇ ರೆಡಿ ಮಾಡಿದ್ದು. ಇದರಿಂದ ಚಿಕ್ಕನ್ನು ಕೊಯ್ಯೋದ್ರಿಂದ ಚಿಕ್ಕು ಕೆಳಕ್ಕೆ ಬಿದ್ದು ಪೆಟ್ಟಾಗೋದಿಲ್ಲ. ಇದರಿಂದನೇ ನೇರವಾಗಿ ನಾವು ಚಿಕ್ಕನ್ನು ಈ ಥರ ತಗೋಬೋದು. ಫೈನಲಿ ಇಷ್ಟು ಚಿಕ್ಕು ನಮಗೆ ಸಿಕ್ತು. ಉಳಿದದ್ದು ಅಷ್ಟೊಂದಾಗಿ ಬೆಳೆದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಕೊಯ್ಯುವ ಅಂತ ಹೇಳಿ ಇದನ್ನು ಎತ್ಕೊಂಡು ಹಾಗೆ ಮುಂದೆ ಬಂದ್ವಿ. ಸೊ ಗೈಸ್ ನೋಡಿ, ಅಲ್ಲಲ್ಲಿ ನೀವು ಕಾಯಿ ರಾಶಿಗಳನ್ನ ಕೂಡ ನೋಡ್ತಾ ಇರ್ಬೋದು. ರೇಟ್ ಬಂದಿಲ್ಲ, ಹಾಗೆ ಕೆಲಸದವರು ಕೂಡ ಸಿಕ್ಕಿಲ್ಲ. ಆ ಕಾರಣದಿಂದಾಗಿ ನಾವು ಅಲ್ಲಲ್ಲಿ ರಾಶಿ ಹಾಕಿ ಬಿಟ್ಟಿದ್ದೇವೆ. ಸೊ ನನಗೆ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮತ್ತೆ ಜೋರಾಗಿ ಮಳೆ ಬರೋ ಥರ ಇತ್ತು. ಹಾಗೆ ಮುಂದೆ ಬರುವಾಗ ಒಂದು ಅಣಬೆ ಕಣ್ಣಿಗೆ ಬಿತ್ತು. ನನಗಂತೂ ತುಂಬ ಖುಷಿಯಾಯಿತು. ಪ್ರಕೃತಿ ನಮಗೆ ಕೊಡೋ ಈ ಸಣ್ಣ ಸಣ್ಣ ಗಿಫ್ಟ್ಗಳೇ ನಮಗೆ ತುಂಬಾ ಖುಷಿ ಕೊಡೋದಲ್ವ ಗೈಸ್, ಏನಂತೀರಾ ಅಂತ ಕಮೆಂಟ್ ಮಾಡಿ. ನೀವು ಅಣಬೆ ಇಷ್ಟಪಡ್ತೀರಾ ಅಂದರೆ ಕಮೆಂಟ್ ಮಾಡಿ ಗೈಸ್. ಹಾಗೆ ಮುಂದೆ ಬರುವಾಗ ಒಂದು ಸುಂದರ ಹೂ ಕಣ್ಣಿಗೆ ಕಾಣಿಸಿತ್ತು, ಅದುವೇ ಸುರುಳಿ ಹೂ. ನೀವು ಇದಕ್ಕೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಇದರ ಸ್ಮೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್. ಹಾಗೆ ನಮ್ಮ ಲಕ್ಷ್ಮಿಯನ್ನು ನೋಡಿ ಸವರಿ ಒಮ್ಮೆ ಮಾತಾಡಿಸಿ ಬರುವ ಅಂತ ಅದರ ಕಡೆ ಬಂದೆ. ಅದು ನೋಡಿದರೆ ತಿನ್ನೋದ್ರಲ್ಲೇ ಬ್ಯುಸಿ ಆಗಿತ್ತು. ಹಾಗೆ ಮಳೆ ಇನ್ನೂ ಜಾಸ್ತಿ ಆಗೋ ಥರ ಇದ್ದಿದ್ದರಿಂದ ಅಲ್ಲಿಂದ ನೇರವಾಗಿ ಮನೆಗೆ ವಾಪಸ್ ಬಂದೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ತೋಟದ ಮಿನಿ ವ್ಲಾಗ್. ಎಲ್ಲ ವೀಡಿಯೋನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೊ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು
ಡೀಟೇಲಾಗಿ ನಾನು ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.